ನಮಸ್ತೆ ಸ್ನೇಹಿತರೆ, ನಾನು ದಾವೂದ್ ಎಸ್ ನಗರ. ನೀವು ನೋಡ್ತಾ ಇದ್ದೀರಾ ಮಲೆನಾಡ ಮಂದಾರ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನೆಲ್ನ ಉದ್ದೇಶ ಸಾಮಾಜಿಕ ಕಳಕಳಿ. ಈಗ ನಾನಿವತ್ತು ವಿಡಿಯೋ ಮಾಡುವಂಥ ಉದ್ದೇಶ, ನಾವೇನು ಈಗ ನೋಡ್ತಾ ಇದ್ದೀವಿ ಕೇರಳದ ವಯನಾಡು ಅಥವಾ ಕರ್ನಾಟಕದ ಅಂಕೋಲ ಅಥವಾ ಶಿವಮೊಗ್ಗ, ಹೀಗೆ ದೇಶದ ವಿವಿಧ ಭಾಗಗಳಲ್ಲಿ ಹಲವಾರು ಅನಾಹುತಗಳು ನಡೀತಾ ಇದೆ. ಅದರಲ್ಲಿ ಭೂಕುಸಿತ ಆಗಿರ್ಬೋದು, ಪ್ರಳಯ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಈ ಥರ ಹಲವಾರು ಕಾರ್ಯಗಳು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ. ಅದೆಷ್ಟೋ ಜೀವಗಳು ಮಣ್ಣಡಿಯಲ್ಲಿ ಗುರುತು ಸಿಗದಂತಹ ಸ್ಥಿತಿಯಲ್ಲಿ ಇದೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಕೇರಳದಲ್ಲಿ 250ಕ್ಕೂ ಹೆಚ್ಚು ಸಾವಾಗಿದೆ, 500ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಹಾಗೂ ಅಂಕೋಲದಲ್ಲೂ ಕೂಡ 11 ಜನರ ಸಾವಾಗಿತ್ತು ಮತ್ತು ಪ್ಲಸ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಇದೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಆದರೆ ನಾವು ಅದೇ ಜಾತಿ, ಅದೇ ಧರ್ಮ ಕಿತ್ತಾಟದಲ್ಲಿದ್ದೀವಿ. ಕಣ್ಣು ಮುಂದೆ ಇಷ್ಟೆಲ್ಲ ಅನಾಹುತಗಳು ಆ ದೇವರು ನಮಗೆ ತೋರಿಸ್ತಾ ಇದ್ದಾರೆ. ಬೇಡ ಅಸೂಯೆ, ದ್ವೇಷ, ಇರು ನೀವು ಚೆನ್ನಾಗಿ. ಆದರೆ ನಾವು ಮಾಡ್ತಾ ಇದ್ದೀವಿ ಏನಂದರೆ, ಅವನ ಧರ್ಮ ಸರಿಯಿಲ್ಲ, ಇವನ ಜಾತಿ ಸರಿಯಿಲ್ಲ, ಅವನು ಮೇಲು ಇವನು ಕೀಳು, ಅವನು ಶ್ರೀಮಂತ ಇವನು ಬಡವ, ಈ ಥರದ್ರಲ್ಲೇ ನಾವು ಕಳೀತಾ ಇದ್ದೀವಿ. ಯಾಕೆ ನಮಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ? ಯಾಕೆಂದರೆ ನಮಗೆ ಅಮ್ಮಲೆ ಏರಿದೆ. ಒಂದು ದುಡ್ಡಿಂದ ಆದರೆ ಇನ್ನೊಂದು ಧರ್ಮದ. ಇಲ್ಲಿ ಯಾರು ಕೂಡ ಇದೇ ಧರ್ಮದಲ್ಲಿ ನಾನು ಹುಟ್ಟಬೇಕು, ಇದೇ ಜಾತಿಯಲ್ಲಿ ನಾನು ಹುಟ್ಟಬೇಕು ಅಂತ ಯಾರು ಕೂಡ ಅರ್ಜಿ ಹಾಕಿ ಹುಟ್ಟಲ್ಲ. ದೇವರು ಇಂಥ ಒಂದು ಧರ್ಮದಲ್ಲಿ ಇವನು ಹುಟ್ಟಿದಾನ, ಆ ಧರ್ಮನ ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಯಾವ್ಯಾವ ಧರ್ಮದಲ್ಲಿ ನಾವಿದ್ದೀವಿ, ಆ ಧರ್ಮ ಏನು ಹೇಳ್ಕೊಡುತ್ತೆ ಅದನ್ನು ಪಾಲನೆ ಮಾಡಿಕೊಂಡು ಬದುಕೋದು ನಮ್ಮ ಕರ್ತವ್ಯ. ಯಾವುದೇ ಧರ್ಮ ಇಲ್ಲಿ ಮೇಲೂ ಅಲ್ಲ ಕೀಳು ಅಲ್ಲ, ಎಲ್ಲ ಧರ್ಮವನ್ನು ಹೇಳ್ಕೊಡೋದು ಒಂದೇ, ಮಾನವೀಯತೆ. ಅದು ಹಿಂದೂ ಆಗಲಿ, ಕ್ರಿಸ್ತನ ಆಗಲಿ, ಅಥವಾ ಮುಸ್ಲಿಂ ಇಸ್ಲಾಮೇ ಆಗಲಿ, ಎಲ್ಲ ಧರ್ಮ ಕಲಿಸ್ತಾ ಇರೋದು ಮಾನವೀಯತೆ ಬಿಟ್ಟರೆ ಬೇರೇನೂ ಕಲಿಸ್ತಾ ಇಲ್ಲ. ಆದರೆ ನಮ್ಮದು ಏನಂದರೆ ರಾಜಕೀಯತೆ. ಅವನ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಒಂದು ಧರ್ಮದ ನಡುವೆ ಖಂಡಕನ ತಂದಿಡ್ತಾ ಇದ್ದಾರೆ, ಅಥವಾ ಜಾತಿಯ ನಡುವೆ ಖಂಡಕನ ತಂದಿಡ್ತಿದ್ದಾರೆ. ನಾವು ಇನ್ನಾದರೂ ಬದಲಾಗಬೇಕು. ಇವತ್ತು ನಾನಿಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಾಳೆ ಮಾತಾಡೋಕ್ಕೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಯಾರ ಜೀವಕ್ಕೂ ಗ್ಯಾರಂಟಿ ಅನ್ನೋದಿಲ್ಲ. ದೇವರು ಇಷ್ಟು ವರ್ಷ ನೀನು ಈ ಭೂಮಿಲಿ ಇರ್ತೀಯ, ಅಥವಾ ಇಷ್ಟು ವರ್ಷ ನೀನು ಬಿಟ್ಟು ಕದಲೋ ಹಾಗೆ ಇಲ್ಲ, ಈ ಭೂಮಿಲೇ ನೀನು ಪರ್ಮನೆಂಟ್ ಅಂತ ಏನಾದರೂ ನಮ್ಗೆ ಯಾರಿಗೂ ಕಾರ್ಡ್ ಕೊಟ್ಟಿಲ್ಲ, ಗ್ಯಾರಂಟಿ ಕಾರ್ಡ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನಾದರೂ ಎಚ್ಚೆತ್ಕೊಳ್ಳೋಣ. ಈ ಥರ ಏನಿದೆ ನಮ್ಮ ಕಿತ್ತಾಟ, ಅದನ್ನು ಬಿಟ್ಟು ಮಾನವೀಯತೆಯನ್ನು ತೋರಿಸೋಣ. ಧರ್ಮ ಯಾವುದೇ ಇರಲಿ, ಮಾನವೀಯತೆಯೇ ಮುಖ್ಯ. ನಾನು ಇನ್ನೊಂದು ಈ ವಿಡಿಯೋ ಮುಖಾಂತರ ತಿಳಿಸ್ಬೇಕಾಗಿದೆ ಏನಂದರೆ, ಇವತ್ತು ಬರುವಂಥ ಉದ್ದೇಶನೇ ನನ್ನದೇನಿತ್ತು ಅಂದರೆ, ಈಗ ನಾವೇನು ದೇಶದ ವಿವಿಧ ಭಾಗಗಳು ಈ ಥರ ವಿಕೋಪಗಳನ್ನ ನೋಡ್ತಾ ಇದ್ದೀವಿ, ದುರಂತಗಳನ್ನ ಕಾಣ್ತಾ ಇದ್ದೀವಿ. ಅದರಲ್ಲಿ ಸರ್ಕಾರದ ಏನು ಆರ್ಮಿಯವರಾಗಿರ್ಬೋದು, ಅಥವಾ ನಾವಿ ಅವರಾಗಿರ್ಬೋದು, ಅಥವಾ ಪೊಲೀಸ್ ಪಡೆ ಆಗಿರ್ಬೋದು, ಫೈರ್ ಅವರಾಗಿರ್ಬೋದು, ಹೀಗೆ ಸರ್ಕಾರದ ಭಾಗಗಳಿಂದ ಕೆಲವೊಂದು ಸವಲತ್ತುಗಳು ಆಗ್ತಾಯಿದೆ. ಆದರೆ ಅದ್ರ ಜೊತೆಯಲ್ಲಿ ನಮ್ಮ ಯುವಕರ ತಂಡ, ಹಲವಾರು ಸಂಘಟನೆಯ ಯುವಕರು ಇವತ್ತು ಆ ಒಂದು ಭಾಗಗಳಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು, ತಮ್ಮ ಮನೆ ಮಠಗಳನ್ನ ಮರೆತು, ಊಟ ನಿದ್ದೆಯನ್ನು ಬಿಟ್ಟು ದಿನದ 24 ಗಂಟೆಯೂ ಕೂಡ ಆ ಒಂದು
ದುರಂತ ಭೂಮಿಯಲ್ಲಿ ಅದು ಯಾವುದೇ ಆಗಲಿ, ಶಿರೂರು ಕಡೆ ಆಗಿರ್ಬೋದು ಅಥವಾ ಕೇರಳದ ವಯನಾಡ್ ಆಗಿರ್ಬೋದು, ಹೀಗೆ ಮಂಗಳೂರು ಕಡೆ ಉಪ್ಪಿನಂಗಡಿ ಭಾಗದಲ್ಲಿ, ಹಾಗೆ ಹಲವಾರು ಕಡೆ ಈ ಒಂದು ಯುವಕರ ಪಡೆ ಏನಿದೆ ರಾತ್ರಿ ಹಗಲಿನಿಂದ ದುಡಿತಾ ಇದ್ದಾರೆ. ಅವರ ಒಂದು ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಇದ್ದಾರೆ. ಮನೆ ಕಳ್ಕೊಂಡವ್ರನ್ನ ಒಂದು ಏನು ಸಂತ್ರಸ್ತರ ಒಂದು ಕುಟೀರ ಇರುತ್ತೆ ಅದರಲ್ಲಿ ಅಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸಗಳಾಗಲಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ SKSF ವಿಕಾಯ ಎನ್ನುವಂತಹ ಒಂದು ಟೀಮ್, ಅದ್ರ ಜೊತೆ SSFನ ಇಸಾಬ ಎನ್ನುವಂತಹ ಒಂದು ಟೀಮ್, ಅದೇ ರೀತಿ SDPI ಎನ್ನುವಂತಹ ಒಂದು ಟೀಮ್, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಇದರಿಂದ ಇದೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನಷ್ಟು ಸೇವೆ ಮಾಡುವಂತಹ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ನೀವು ಕೂಡ ಅಷ್ಟೇ, ನಿಮ್ಮ ಕೈಲಾದ ಸಹಾಯ ಸಹಕಾರ ಅಂದರೆ ನಿಮ್ಮ ಊರಲ್ಲೇ ಏನಾದರೂ ಆದಾಗ ಮೊದಲು ಹೋಗಿ ಆ ಕೆಲಸ ಮಾಡಿ, ಯಾವುದಾಗುತ್ತೆ ಅದನ್ನು ಮಾಡಿ. ಇನ್ನೊಂದು ವಿಚಾರ ಏನಂದರೆ, ನಾನು ಚಿಕ್ಕಮಗಳೂರು ಮೂಡಿಗೆರೆ ಚಿಕ್ಕಮಗಳೂರು ಭಾಗದಲ್ಲಿರುವಂಥವನು. ಇಲ್ಲಿ ಕೂಡ ನಮ್ಮ SKSFನ ವಿಕಾಯ ಎನ್ನುವಂಥ ಟೀಮ್ ಇದೆ. ಈಗ ಕಳೆದ ಜನವರಿಯಲ್ಲಿ ನಡೆದಂತಹ ಸಮಸ್ತ 100ನೇ ವಾರ್ಷಿಕೋತ್ಸವದಲ್ಲಿ ಕರ್ನಾಟಕಕ್ಕೆ 25,000ಕ್ಕೂ ಹೆಚ್ಚು ವಿಕಾಯ ಕಾರ್ಯಕರ್ತರನ್ನ, ವಿಜಿಲೆಂಟ್ ವಿಕಾಯ ಎನ್ನುವಂಥ ಕಾರ್ಯಕರ್ತರನ್ನ ಸಮರ್ಪಣೆಯನ್ನು ನಮ್ಮ SKSF ಮಾಡಿದೆ. ಅವರ ಕೆಲಸನೇ ಈ ರೀತಿ ಆಗಿರುವಂಥ ದುರಂತಗಳಿಗೆ ಅಥವಾ ಅಪಘಾತಗಳು ಏನಾದಾಗ ಹೋಗಿ ಅವರ ಕಾರ್ಯ ಮೊದಲು ಅವರಿಗೆ ಬೇಕಾದಂಥ ಸೇವೆ ಮಾಡುವಂಥದ್ದು. ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯ ಎನ್ನುವಂಥ ಒಂದು ಹೆಮ್ಮೆ ನನಗಿದೆ. ದಯವಿಟ್ಟು ಚಿಕ್ಕಮಗಳೂರು ಭಾಗದಲ್ಲಿ ಎಲ್ಲಿಯಾದರೂ ಅನಾಹುತ ಅಂತಲ್ಲ, ಯಾವುದಾದ್ರೂ ಸಹಾಯ ಸಹಕಾರ ಬೇಕು ಅಂದಾಗ ನಮ್ಮನ್ನು ಸಂಪರ್ಕ ಮಾಡಿ, ನಾವು ಅಲ್ಲಿಗೆ ಮುಟ್ಟುವಂತಹ ಕೆಲಸ ಮಾಡ್ತೀವಿ. ನಮ್ಮ ಯುವಕರ ತಂಡ ಏನಿದೆ ಅಲ್ಲಿ ಬರುತ್ತೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಏನು ಮಾಡ್ತೀನಿ, ಆದಷ್ಟು ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ. ಯಾವುದೇ ಕಾರಣ ನಾಳೆ ಸತ್ತಾಗ ಯಾರ ದೇಹದ ಮೇಲೆ ಯಾರ ದೇಹ ಇದೆ ಅಥವಾ ಯಾವ ದೇಹ ಯಾರ ಜಾತಿಯ ಒಂದು ಅಂತ ಕೂಡ ಗುರುತಿಸ್ತಾ ಇಲ್ಲ. ಮಾನವೀಯತೆ ಇರಲಿ. ಆದಷ್ಟು ಈ ಒಂದು ನಮ್ಮ ಮಲೆನಾಡು ಮಂದರ್ ಕ್ರಿಯೇಷನ್ಸ್ ಏನಿದೆ ಅದನ್ನು ಇವತ್ತು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಕೂಡ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.